ಮಂದಿರದಿ ದಶರಥನ ಸತಿಯರ ವೃಂದದೊಡನಿರಲಿಗೆ ಬದಲಾಗ ಕುಲಗುರು ವಸಿಷ್ಠ ವಂದಿಸುತ್ತ ದಶರಥೋಹಂ ಅಹಂಭೋ ಅಭಿವಾದಯೇ ಭಗವನ್ ಸ್ವಸ್ತ್ಯಸ್ತು ರಾಜನ್ ಧನ್ಯೋಸ್ಮಿ ಕ್ಷೇಮವೇನಪ್ಪ ಕ್ಷೇಮವೇ ನಿಮಗೆಲ್ಲ ಮನಸ್ಸಿನ ಕಾಲಿದವು ಕೈಗೂಡಲಿ ನಿಮಗೆ ಕಾಲಿದವು ಕೈಗೂಡಲಿ ಶ್ರೀಮುಖದ ಕಾಲಿದೆ ನನಗೆ ತಾಮಸವೇ ನನಗಿದೆ ಸೂರ್ಯವಂಶದಲ್ಲಿ ಪ್ರತಿ ಸೂರ್ಯನಾಗಿ ಬೆಳಗುತ್ತಿರುವ ಓ ರಾಜನ್, ನಿನಗೆ ಕ್ಷೇಮವಾಗಲಿ, ಸ್ವಸ್ತಿಯಾಗಲಿ, ಕುಶಲವಾಗಲಿ. ಮಾತ್ರ ಅಲ್ಲ, ಸೌಭಾಗ್ಯ ವೃದ್ಧಿರಸ್ತು ಸತತಂ ಹರಿಭಕ್ತಿರಸ್ತು. ಪ್ರತಿನಿತ್ಯವೂ ನಾವು ಆಶೀರ್ವಾದವನ್ನು ಮಾಡುವವರು. ಆದರೆ ಪ್ರತ್ಯೇಕವಾಗಿ ಇವತ್ತು ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ನನ್ನ ಮನಸ್ಸು ಹಂಬಲಿಸ್ತಾ ಉಂಟು. ಕೇವಲ ನೀನೋರ್ವನೇ ಇರುವುದಲ್ಲವಲ್ಲ ಸಭೆಯಲ್ಲಿ, 3 ಮಂದಿ ಅರಸಿಯರೂ ಬಂದು ಮಂಡಿಸಿದ್ದಾರೆ. ನನ್ನ ಆಗಮನವಾದ ಮರುಕ್ಷಣದಲ್ಲಿಯೇ ಆ 3ರೊಟ್ಟಿಗೆ ನೀನೂ ಎದ್ದು ನನಗೆ ಸಕಲ ಮರ್ಯಾದೆಗಳನ್ನು ವಿರಚಿಸಿದ್ದಿ. ಆ ಬಳಿಕ ನೋಡುತ್ತೇನೆ 3 ಮಡದಿಯರ ಮುಖದಲ್ಲಿ ಪ್ರತಿನಿತ್ಯವೂ ಕಾಣುತ್ತಿದ್ದಂತಹ ಆ ಆಹ್ಲಾದ ಇಲ್ಲ. ಅದರ ಪ್ರತಿಫಲನ ನಿನ್ನ ಮುಖದಲ್ಲಿ ನಾನು ನೋಡ್ತಾ ಇದ್ದೇನೆ. ಹಾಗಾಗಿ ಕೇಳಿದ್ದು ಕ್ಷೇಮವೇ ಅಂತ. ಅಲ್ಲದೆ ಹೋದ್ರೆ ನನಗೇನು ಮರವೇ ಅಲ್ಲ. ಬ್ರಾಹ್ಮಣಂ ಕುಶಲಂ ಪೃಚ್ಛೇತ್ ಅಲ್ಲದೆ, ಬ್ರಾಹ್ಮಣನಾದವನು ಮನೆಯ ಬಾಗಿಲಿಗೆ ಬಂದ್ರೆ ಕ್ಷೇಮವೇ ಅಂತ ಕೇಳುವುದಲ್ಲ, ಕುಶಲವೇ ಅಂತ ಕೇಳಬೇಕಾದ್ರೆ. ಕ್ಷತ್ರ ಬಂಧುವ ಅನಾಮಯಂ, ಕ್ಷತ್ರಿಯನಾದವನನ್ನು ಕೇಳಬೇಕಾದದ್ದು ಅನಾಮಯವೇ. ಹಾಗಾದ್ರೆ ಕ್ಷೇಮವನ್ನು ಕೇಳುವುದು ಯಾರಲ್ಲಿ? ವೈಶ್ಯರಲ್ಲಿ. ಹಾಗಾದ್ರೆ ನಾನೀಗ ಪ್ರತ್ಯೇಕವಾಗಿ ಅಥವಾ ವಿಶೇಷವಾಗಿ ನಿನ್ನಲ್ಲಿ ಕ್ಷೇಮವೇ ಅಂತ ಕೇಳುವಲ್ಲಿ ಬಲವಾದ ಕಾರಣ ಎನ್ನುವಲ್ಲ. ಯೋಗ ಮತ್ತು ಕ್ಷೇಮ ಎನ್ನುವಂತಹದ್ದು ಎರಡು ಒಂದಕ್ಕೊಂದು ಹೊಂದಿಕೊಂಡ ಪದಗಳು. ಯಾವುದು ನಮಗೆ ಪ್ರಾಪ್ತವಾಗುವುದಿಲ್ಲವೋ ಅಥವಾ ಪ್ರಾಪ್ತಿಯಾಗಿಲ್ಲವೋ ಅದನ್ನು ಗಳಿಸುವುದು ಯೋಗವಾದರೆ, ಗಳಿಸಿದ್ದನ್ನು ಉಳಿಸುವುದಲ್ಲವೇ ಕ್ಷೇಮ. ಹಾಗಾದ್ರೆ ಅವಿಚ್ಛಿನ್ನವಾಗಿ ಸೂರ್ಯವಂಶದ ಪರಂಪರೆಯಲ್ಲಿ ಬಂದಂತಹ ನೀನು ಇದುವರೆಗೆ ಗಳಿಸಿದಂತಹ ಯಾವುದನ್ನು ಕಳೆದುಕೊಂಡೆ, ಆ ಕಳೆದುಕೊಂಡದರ ಬಗ್ಗೆ ಚಿಂತೆಯೋ ನಿನಗೆ ಎನ್ನುವಂತಹದ್ದು. ಅಂತಹ ಯಾವ ಚಿಂತೆ ಇದು ಗುರು ಸನ್ನಿಧಾನ ಇಲ್ಲಿ ನೀನು ಅರಿಕೆ ಮಾಡಿದೆ ಅಂತಾದರೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದಲ್ಲ. ಇದು ಇದರ ನಿಜವಾದಂತಹ ಗುಟ್ಟು. ಹಾಗಾಗಿ ಕೇಳ್ತಾ ಇದ್ದೇನೆ, ಏನಾಯ್ತಪ್ಪ ಸ್ವಾಮಿ? ಮುನಿವರೇಣ್ಯ ಲಾಲಿಸಮ್ಮ ಮನದ ಬೀಗಿಯ Hallelujah.
ಸ್ವಾಮಿ, ನಾನಾಡುವ ಪದ ಮಾತ್ರ ಅಲ್ಲ, ಮತ್ತೆ ದೇವಾನುದೇವತೆಗಳೇ ಈ ಸ್ಥಾನದಲ್ಲಿ ತಮ್ಮನ್ನಿಟ್ಟು ಗೌರವಿಸುವುದು. ಭೂತ ಭವಿಷ್ಯತ್ ವರ್ತಮಾನ ಮುಚ್ಚಿದ ಕಣ್ಣಿನಿಂದಲೂ ತೆರೆದ ಕಣ್ಣಿನಿಂದಲೂ ಸ್ಪಷ್ಟವಾಗಿ ಕಾಣಬಲ್ಲ ಯೋಗ್ಯತಾ ಸಂಪನ್ನ. ಏನು ನಿನ್ನಲ್ಲಿ ಚಿಂತೆ ಅಂತ ನೀವು ಕೇಳಿದ್ದೀರಿ, ಆದ್ದರಿಂದ ನಾನು ಆಡಬೇಕೇ ಹೊರತು ಅದು ತಮ್ಮ ಅಂತರಂಗಕ್ಕೆ ತಿಳಿಯದೆ ಯಾವುದೋ ಹೊಸ ವಿಷಯವನ್ನು ನಾನು ಆಡುವುದಕ್ಕೆ ತೊಡಗಿದ್ದೇನೆ ಎನ್ನುವ ಭಾವ ಖಂಡಿತಕ್ಕೂ ನನ್ನಲ್ಲಿ ಇಲ್ಲ. ಸರಿ ಸ್ವಾಮಿ, ನನ್ನ ಮಡದಿಯರ ಕಂಗಳೆಲ್ಲ ತುಂಬಿ ನಿಂತಿದೆ. ಮತ್ತೆ ನಿಮ್ಮ ಪಾದ ತೊಳೆಯುವುದಕ್ಕೆ ಶುದ್ಧೋದಕ ಬೇರೆ ಹುಡುಕಬೇಕು ಅಂತ ಇಲ್ಲ. ಅವರು ತಲೆ ಬಗ್ಗಿದ್ರೆ ಸಾಕು, ಅವರ ಕಣ್ಣುಗಳಲ್ಲಿ ತುಂಬಿದ ನೀರಿನ ಹನಿಯೇ ತಮ್ಮ ಪಾದ ಕಮಲಗಳನ್ನು ಒದ್ದೆ ಮಾಡುವುದಕ್ಕೆ ಸಾಕು ಎನ್ನುವಷ್ಟು ಹರಿಯುವುದಕ್ಕೆ ತೊಡಗಿದೆ. ಬಹುಶಃ ನಿಮ್ಮನ್ನು ಕಂಡ ಕಾಲಕ್ಕೆ ಇನ್ನೂ ಹೆಚ್ಚಾದದಿರಬೇಕದು. ಆತ್ಮೀಯರ ಸಂದರ್ಶನ ದುಃಖವನ್ನು ಸಂತೋಷವನ್ನು ಎರಡನ್ನೂ ವೃದ್ಧಿ ಮಾಡುತ್ತದಂತೆ. ಹೌದು ಸ್ವಾಮಿ, ಸೂರ್ಯವಂಶದ ಭಾಗ್ಯ ಎಲ್ಲಿ ಅಂತ ಕೇಳಿದರೆ ಇದು ಇಂದು ನಿನ್ನೆಯದ್ದಲ್ಲ, ಮತ್ತೆ ಮೂಲದಿಂದ ತೊಡಗಿದೆ. ಅದು ವಸಿಷ್ಠ ಪಾದ ಮೂಲದಲ್ಲಿ ಎಂಬಲ್ಲಿ ಯಾವ ಸಂಶಯವೂ ಇಲ್ಲ. ಸ್ವಾಮಿ, ಪುರೋದ್ಧಾರಕರು ಏನು ಮಾಡುವ? ಏನು ಅಯೋಧ್ಯೆಯ ಅರಮನೆಯ ಎದುರಿಗೆ ಬಣ್ಣ ಬಣ್ಣದ ರಂಗವಲ್ಲಿ ಇದೆ, ಆದ್ರೆ ಆ ರಂಗವಲ್ಲಿಯನ್ನು ತುಳಿಯುವವರಿಲ್ಲ. ಅಯೋಧ್ಯೆಯ ದೇವಾಲಯದ ರಂಗನಾಥನ ವಿಗ್ರಹದ ಎದುರಿಗೆ ನೈವೇದ್ಯದ ಮೋದಕವನ್ನು ಲಡ್ಡುಗೆಯನ್ನೋ ಇಟ್ರೆ ತತ್ವದಿಂದ ಗ್ರಹಿಸುವ ದೇವರಿದ್ದಾನೆ, ಪ್ರತ್ಯಕ್ಷವಾಗಿ ಕೈ ಹಾಕಿ ತೆಗೆಯುವ ದೇವರಿಲ್ಲ. ಯಾವ ಅಳು ಮುಖದಲ್ಲಿ ಮಂದಹಾಸವನ್ನು ಮೂಡಿಸ್ತದೋ ಆ ಅಳು ಅರಮನೆಯಲ್ಲಿ ಇದು ಒಂದು ಭಾವವಾಗಿರಬೇಕು. ಧರ್ಮ ಪ್ರಜಾ ಸಂಪಾದನಾರ್ಥಂ ಎಂಬ ಸಂಕಲ್ಪ ನೀನೇ ಆಡಿ ಕರಗ್ರಹಣ 3 ಸಲ ಆಡಿಯೂ ದಾಂಪತ್ಯದ ಸಿದ್ಧಿ ಧರ್ಮ ಪ್ರಜಾ ಎನ್ನುವ ಮೂಲಕ ಆಗದೆ ಹೋಯಿತಲ್ಲ. ಕೆಲವು ಕಾಲ ಇತ್ತು ಪ್ರಜೆಗಳನ್ನೇ ಮಕ್ಕಳು ಅಂತ ತಿಳಿದ್ರಾಯ್ತಲ್ಲ. ಆದ್ರೆ ಈಗ ಮನೆ ಮಡದಿಯರು ಮಾತ್ರ ಪ್ರಜೆಗಳೂ ಅರಸರಿಗೆ ಮಕ್ಕಳಾಗಲಿಲ್ಲ ಅಂತ ಅಂದ್ರೆ ಅರಮನೆಯ ಮಗು ಎಂಬುದು ತನ್ನ ಮನೆಯ ಮಗು ಮಾತ್ರ ಅಲ್ಲ, ಅದು ಪ್ರಪಂಚಕ್ಕೆ ಸೇರಬೇಕಾದ ನಿಜಾರ್ಥದ ಧರ್ಮ ಪ್ರಜಾ. ತನಗೆ ಗೊತ್ತಿಲ್ಲದೇನಿದೆ ಋಣ ನಿವಂತಕತ್ವ, ನರಕೋದ್ಧಾರಕತ್ವ, ಉತ್ತಮ ಲೋಕ ಪ್ರಾಪಕತ್ವ, ವಂಶಾಭಿವೃದ್ಧಿಕರತ್ವ ಎಂಬ ಚತುರ್ಭದ್ರದಲ್ಲಿ ಬಂಧಿತನಾದವನನ್ನು ಸಮುದ್ಧರಣ ಮಾಡುವ ಋಣತ್ರಯಗಳಲ್ಲಿ ಒಂದಾದ ಪಿತೃಋಣವನ್ನು ಅಪಕರ್ಷ ಮಾಡಬಲ್ಲ, ಪುತ್ ಎನ್ನುವ ನರಕದಿಂದ ಉದ್ಧರಿಸಬಲ್ಲ, ಸ್ವರ್ಗಾದಿ ಲೋಕವನ್ನು ಪ್ರಾಪ್ತಿಸಿಕೊಡಬಲ್ಲ, ಪ್ರಜಾತಂತು ಮಾ ವ್ಯವಚ್ಛೇತ್ಸೀಹಿ ಎಂಬ ನಿಮ್ಮ ಉಪದೇಶವನ್ನು ಸಾರ್ಥಕಗೊಳಿಸಿಕೊಡಬಲ್ಲ ಒಂದು ಸಂತಾನದ ಮುಖ ಕಾಣುವ ಯೋಗ ಇಷ್ಟು ಸುದೀರ್ಘ ಕಾಲದಲ್ಲಿ ವಸಿಷ್ಠ ಶಿಷ್ಯನಿಗೆ ಬರದೆ ಹೋಯ್ತಲ್ಲ. ಇದು ನಿನ್ನ ಚಿಂತೆ. ಆದರೆ ದೇವತೆಗಳ ವೃತ್ತಿಯನ್ನು ನಾವು ಕಾಣುವುದು ಎಲ್ಲಿ ಹೇಳು? ಅದು ವೃಷ್ಟಿಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ನಿನಗದನ್ನು ಸೂಚಿಸ್ತಾ ಉಂಟು. ವಸುದೇಶ ವಸುದೇಶನಿ ಅಶ್ವಮೇಧ
ಕಣ್ಣುಗಳಲ್ಲಿ ತುಂಬಿದಂತಹ ನೀರು ಹಾ ಕೇವಲ ನನ್ನ ಪಾದ ತೊಳೆಯುವುದಕ್ಕೆ ಮಾತ್ರ ಪರ್ಯಾಪ್ತವಾದದಲ್ಲ ನೋಡು. ಹಾ ನಭೋಮಂಡಲದಿಂದ ಧಾರಾಕಾರವಾಗಿ ಭೂಮಿಯನ್ನೇ ತೋರಿಸಬಲ್ಲ ಹಾ ಸಾಮರ್ಥ್ಯ ಆ ಕಣ್ಣೀರಿಗುಂಟು ಎನ್ನುವುದು ಸ್ಪಷ್ಟ. ಕೇವಲ ನಿನ್ನ ರಾಣಿಯರ ಕಣ್ಣೀರನ್ನು ಮಾತ್ರ ನೀನು ಗುರುತಿಸ್ತಾ ಇದ್ದಿ. ಆದರೆ ಭೂರಮೆಯ ಕಣ್ಣೀರನ್ನು ಗುರುತಿಸಿದಂತಹ ದೇವತೆಗಳು ಇದಕ್ಕೊಂದು ಅಂಕಿತವನ್ನು ಹಾಕುವ ಸುಕಾಲ ಅಂತ ನೀನು ಭಾವಿಸ್ತೇವೆ. ಯಾಕೆಂದ್ರೆ ಎಷ್ಟು ಸಾವಿರ ವರ್ಷಗಳಾಯಿತು ಹೇಳು ನೀನು ಪಾಣಿಗ್ರಹಣವನ್ನು ಮಾಡಿ. ಆದರೆ ಯಾವತ್ತು ತುಂಬಿದ ಸಭೆಯಲ್ಲಿ ಅಪುತ್ರನಿದ್ದೇನೆ ಮುಂದೆ ನನಗೆ ಗತಿ ಏನು ಎನ್ನುವಂತಹ ಪ್ರಶ್ನೆ ಬಾಧಿಸದ ನೀವೇ ಈ ದಿವಸವೇ ಅಂತಹದ್ದೊಂದು ಪ್ರಶ್ನೆ ಉದ್ಭವಿಸಿದೆ ಅಂತಾದ್ರೆ ಕಾರಣ ಏನು ಹೇಳು? ಮೋಡ ಗಟ್ಟುತ್ತದೆ, ಮಳೆ ಸುರಿಯಬೇಕಾದದ್ದು ನಿಯಮವೇ ಹೌದಾದರೆ ಪ್ರತಿ ಕ್ಷಣವೂ ಪ್ರತಿ ಕಾಲವೂ ಮಳೆ ಸುರಿಯುವುದಿಲ್ಲವಲ್ಲ. ಕಟ್ಟಿದಂತಹ ಮೋಡವು ತಾನು ಸಮಯವನ್ನು ಅಪೇಕ್ಷಿಸುತ್ತದೆ. ಇಂತಹ ಸಮಯಕ್ಕೆ ತಾನು ಮಳೆಯಾಗಿ ಸುರಿಯಬೇಕು. ಬೀಜವನ್ನು ಬಿತ್ತುವುದು ಸರಿ ಹದವಾದಂತಹ ಭೂಮಿಯಲ್ಲಿ, ಆದ್ರೆ ಮೊಳಕೆ ಹೊಡೆಯಬೇಕು ಅಂತಾದ್ರೆ ಅದಕ್ಕೊಂದಷ್ಟು ಕಾಲ ಅಂತ ನಾವು ಕಾಯಬೇಕಾಗಿದೆ. ಕಾರಣ ಇಷ್ಟೇ, ಪ್ರಪಂಚವನ್ನು ಆಡುವ ಎರಡು ನಿಯಾಮಕ ಶಕ್ತಿಗಳು, ಒಂದು ಕಾಲ ಮತ್ತೊಂದು ಕಾರಣ. ಮದುವೆಯಾಗಿ 10 ವರ್ಷಗಳು ಕಳೆದ ದಂಪತಿಗಳು ಹಂಬಲಿಸುವುದಿಲ್ಲ, ನವರ ಮಕ್ಕಳಾಗಲಿಲ್ಲ. ಯಾಕೆ ಅವರಿಬ್ಬರಲ್ಲಿ ಕೊರತೆ ಅಂತ ಹೇಳ್ತೀಯೋ? ಅಲ್ಲ, ಕಾಲ. ಯಾಕೆ ಅಂತ ಹೇಳಿದ್ರೆ ಪ್ರಪಂಚವನ್ನು ಆಡುವ ಶಕ್ತಿ ಕಾಲ. ಇನ್ನು ಮಕ್ಕಳನ್ನು ಪಡೆಯಲೇಬೇಕಾದಂತಹ ಅನಿವಾರ್ಯ ಪ್ರತಿಯೊಂದು ಜೀವಿಗೂ ಎರಡು ವಿಧದ ವಿಶೇಷವಾದಂತಹ ವಿದ್ಯೆಯನ್ನು ಸಂಪತ್ತನ್ನಾಗಿ ಅರ್ಪಿಸಿರುವಂತಹ ಒಬ್ಬ ಯೋಗ್ಯ ವ್ಯಕ್ತಿ ತಾನು 3 ವಿಧದಲ್ಲಿ ಅದನ್ನು ದಾನವನ್ನು ಮಾಡಬೇಕಾಗ್ತದೆ. ಒಂದು ಸುಪುತ್ರಾಯ, ಒಳ್ಳೆಯ ಮಗನಿಗೆ ತನ್ನ ಸರ್ವಸ್ವವನ್ನು ಭಾರೆಯಲೇಬೇಕಾದದ್ದು ತಂದೆಯಾದವರಿಗೆ ಕರ್ತವ್ಯ. ಅದಲ್ಲ ಸುಶಿಷ್ಯಾಯ, ಯೋಗ್ಯ ಶಿಷ್ಯರನ್ನ ಆಯ್ದುಕೊಂಡು ಅವನಿಗೆ ಉಪದೇಶವನ್ನು ಮಾಡಬೇಕು. ಅದಲ್ಲ ಅಂತಾದರೆ ಸುಮಿತ್ರಾಯ, ಒಳ್ಳೆಯ ಸ್ನೇಹಿತರನ್ನು ಸಂಪಾದಿಸಿ ಅವನಿಗೊಂದಷ್ಟು ವಿಷಯಗಳನ್ನು ಹೇಳಬೇಕು. ಹೀಗೆ 3 ವಿಧದಲ್ಲಿ ಮನುಷ್ಯ ಸದಾ ಜೀವಿಸಿರುವುದಕ್ಕೆ ಅವಕಾಶ ಉಂಟು. ಈ ಹಿನ್ನೆಲೆಯೊಳಗೆ ಅಮರನಾಗುವಂತಹ ಪ್ರಯತ್ನವನ್ನು ನೀನು ಮಾಡುತ್ತಾ ಇದ್ದೀವಿ, ಬಹಳ ಸಂತೋಷವಾದಂತಹ ವಿಷಯ. ಆದರೆ ಈ ಚಿಂತೆ ಕೇವಲ ನಿನ್ನನ್ನು ಬಾಧಿಸಿದ್ದು ಮಾತ್ರ ಅಲ್ಲ, ನಿಮ್ಮ ವಂಶದ ಮೂಲ ಪುರುಷ ಸಗರ ಸಾರ್ವಭೌಮ್ಯಕ್ಕೆ ಇದು ಬಾಧಿಸಿದೆ. ಆವಾಗಲೂ ನಮ್ಮ ಹಾಗೆ ಗುರುಪೀಠದಲ್ಲಿ ಇದ್ದವರು ಇದನ್ನು ಯೋಗ್ಯ ರೀತಿಯಲ್ಲಿ ಪರಿಹಾರ ಮಾಡಿದ್ದರೆ ಅಶ್ವಮೇಧವನ್ನು ನೀವು ಸಂಕಲ್ಪಿಸಿದೆ ಅಂತಾದ್ರೆ ಉತ್ತಮವಾದ ಭವತಿ. ಆದ್ದರಿಂದ ಅದೇ ದಾರಿಯಲ್ಲಿ ನಡೆಯುತ್ತಾ ನೀನು ಅಶ್ವಮೇಧಕ್ಕೆ ಸಂಕಲ್ಪಿಸು, ಪುತ್ರವಂತನಾಗತಿ. ಮೇಲೆ ರೆಗ್ಯುಲೇಟರ್ನ ಪಕ್ಕದ ರೆಗ್ಯುಲೇಟರ್ನ ಪಕ್ಕ ಮಾಡಿದ ಬಂದ್ ಮಾಡೋ ಅಷ್ಟೇ 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 ಕನೆಕ್ಟ್ ಮಾಡಿದಾರೆ. ಹಾಗಾಗಿ ತಡಮಾಡದೆ ಅಶ್ವಮೇಧಕ್ಕೆ ನೀನು ಸಂಕಲ್ಪ
ಜೊತೆಗೆ ಯೋಗ್ಯವಾದಂತಹ ಪ್ರದೇಶವನ್ನು ನಾನು ಆಯ್ಕೆ ಮಾಡಿ ಉತ್ತಮವಾದಂತಹ ಆಯವನ್ನು ಹಾಕಿಕೊಡುತ್ತೇನೆ. ಯಾಗಶಾಲೆಯನ್ನು ನೀನು ನಿರ್ಮಿಸಿದೆ ಅಂತಾದ್ರೆ ವಾಸ್ತು ವಿನ್ಯಾಸವನ್ನು ಮಾಡಿ ಅಲ್ಲಿ ಕಂಕಣ ಬದ್ಧನಾಗಿ ಸಂಕಲ್ಪ ಸಹಿತನಾಗಿ ಅಶ್ವಮೇಧ ದೀಕ್ಷಿತನಾಗಿ ನೀನು ಕುಳಿತುಕೊಂಡೆ ಅಂತಾದ್ರೆ 1 ವತ್ಸರ ಪರ್ಯಂತ ಮಾಡಬಹುದಾದ ಯಾಗ ಇದು. ಅಶ್ವವನ್ನು ಪೂಜಿಸಿ ಬಿಡಬೇಕು. ಅಶ್ವ ಲಕ್ಷಣವನ್ನು ನಾನು ನಿನಗೆ ಹಿಂದೆ ವಿವರಿಸಿದ್ದೇನೆ. ಈ ಅಶ್ವಮೇಧದಲ್ಲಿ 8 ವಿಧಾನ. ಅದರಲ್ಲಿ ನಾನೀಗ ಆಯ್ದುಕೊಳ್ಳಬೇಕಾದದ್ದು 2ನೇ ವಿಧಾನವಾದ ದಿಗ್ವಿಜಯಾರ್ಥವಾಗಿ ಅಶ್ವವನ್ನು ಬಿಡುವುದಲ್ಲ. ಇಲ್ಲಿ ಪ್ರಧಾನವಾದಂತಹ ಸಂಕಲ್ಪ ಪುತ್ರಕಾಮ. ಆದ್ದರಿಂದ ಅಂತಹ ಪೂಜಿಸಿ ಬಿಟ್ಟಂತಹ ಹಯವನ್ನು ಅದು ಹೋದಲ್ಲೆಲ್ಲ ಪೂಜೆಯನ್ನು ಕೈಗೊಂಡು ಮರಳಿ ಬರಬೇಕಾದದ್ದು ನಿಯಮ. ಇದನ್ನು ಲಿಖಿತವನ್ನಾಗಿಸಿ ಆ ಅಶ್ವವನ್ನು ಬಿಡುವಂತಹ ಕಾಯಕದಲ್ಲಿ ನೀನು ನಿರತನಾಗು. ಆ ಬಳಿಕ ನಿನಗೆ ಉತ್ತಮವಾದಂತಹ ಸಿದ್ಧಿ ಉಂಟಾಗುತ್ತದೆ. ಅನುಮಾನ ಬೇಡ. ತಾವೆಂದಂತೆ ಸಕಲ ಸನ್ನಾಹಗಳೂ ನೆರವೇರುತ್ತದೆ, ಸಂಶಯ ಇಲ್ಲ. ಸರಿ, 1 ವತ್ಸರ ಅಂತ ಆಡಿದ್ರಿ. ಪ್ರಾರಂಭದ ಮುಹೂರ್ತ ಅದುಂಟು, ಶುಭ ದಿವಸ ಉಂಟು. ಬಂತು ವಸಂತ ಪೂರ್ಣಿಮೆಯ ಸುಲಗ್ನ. ಬಂತು ವಸಂತ ಪೂರ್ಣಿಮೆಯ ಸಂಲಗ್ನ. ಚಿಂತಿಸದ ಸಕಲೋ ಮನಗಿಲ್ಲ ವಿಘ್ನ. ಚಿಂತಿಸದ ಸಕಲೋ ಮನಗಿಲ್ಲ ವಿಘ್ನ. ಬರುವ ವಸಂತ ಪೂರ್ಣಿಮೆ ಶುಭವಾದ ದಿವಸವಾಗಿದೆ. ಆ ದಿವಸ ನೀನು ಯಜ್ಞದೀಕ್ಷಿತನಾದೆ ಅಂತಾದ್ರೆ ನಿರಾತಂಕವಾಗಿ ನಿನ್ನ ಸಂಕಲ್ಪ ಸಿದ್ಧಿಯಾಗುತ್ತದೆ. ಆದ್ರೆ ರಾಜನು ಒಂದು ವಿಷಯವನ್ನು ಹೇಳಲೇಬೇಕು. ಶ್ರೇಯಾಂಸಿ ಬಹು ವಿಘ್ನಾನಿ. ಇದು ಕೇವಲ ಹೇಳಿದ್ದಲ್ಲ. ಯಾಕೆಂದ್ರೆ ಮಾಡುವಂತಹ ತಪಸ್ಸು, ದೇವತಾರ್ಚನೆ, ಯಾಗ ಯಜಮಾದಿಗಳು, ದೇವತೆಗಳೇ ಇದಕ್ಕೆ ಆತಂಕವನ್ನು ತರುವ ಸಾಧ್ಯತೆ ಉಂಟು. ಕಾರಣ 2. ಒಂದು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವಂತಹ ಯತ್ನವಾದರೆ, ಇನ್ನೊಂದು ಮಾನವನ ಪ್ರಯತ್ನಶೀಲತ. ಇದನ್ನು ಹೊರಗೆ ಹಚ್ಚುವ ಪ್ರಯತ್ನವನ್ನು ದೇವತೆಗಳು ಆಗಾಗ ಮಾಡ್ತಾರೆ. ಪೂರ್ವಾನುಭವ ಉಂಟಲ್ಲ. ಇದೇ ನಾನು ನೆನಪು ಮಾಡಿದ್ದು. ಸಕಲ ಸಾರ್ವಭೌಮ ಯಾವ ಉದ್ದೇಶದಿಂದ ಯಜ್ಞವನ್ನು ಬಿಟ್ಟಿದ್ದನೋ ಆ ಯಜ್ಞಾಶ್ವವನ್ನು ದೇವೇಂದ್ರನೇ ಬಂದು ಅಡಗಿಸಿಲ್ವೇ. ಆದ್ದರಿಂದ ಅಂತಹದ್ದೊಂದು ಸಾಧ್ಯತೆ ಉಂಟು. ಅದಕ್ಕಿಂತ ಬಲವಾದ ಸಾಧ್ಯತೆ ಯಾವುದು ಬಲ್ಲೆಯ? ನಿರಂತರವಾಗಿ 1 ವತ್ಸರ ಅನ್ನದಾನ ನಡೆಯಬೇಕು, ವಿದ್ಯಾದಾನ ನಡೆಯಬೇಕು, ಗೋದಾನ ನಡೆಯಬೇಕು, ವಸ್ತ್ರದಾನಾದಿಗಳು ನಡೆಯಬೇಕು. ಚತುರ್ವರ್ಣದವರು ಇಲ್ಲಿ ಸಮಾಹಿತರಾಗಬೇಕು. ಬಂದವರಿಗೆ ಸಂತರ್ಪಣೆ ಯಾವ ಕುಂದು ಕೊರತಿಲ್ಲದ ಹಾಗೆ ಆಗಬೇಕು. ಆಗಬೇಕು ಅಂತಾದ್ರೆ ಇಲ್ಲಿ ಕ್ಷಾಮ ಎನ್ನುವಂಥದ್ದು ಇರುವ ಹಾಗಿಲ್ಲ. ಸುದೀರ್ಘ ಕಾಲ ನಡೆಯಬೇಕಾದಂತಹ ಈ ಯಜ್ಞಕ್ಕೆ ಹೌದು, ಅದೇ ಕಾಲದಿಂದ ಮತ್ತೆ ಬಾಧೆ ಬರಕೂಡದು. ಹಾಗಾಗಿ ಕ್ಷಾಮ ದೂರವಾದ
ನಾವು ಇಂತಹ ಫಲವನ್ನು ನಿರ್ಧರಿಸ್ತೇವೆ. ಹಾ, ಹಾ. ಹಾಗಾಗಿ ಹೇಳಿದ್ದು ಹ್ಮ್. ವಸಂತ ಪೂರ್ಣಿಮೆ ನಿನ್ನ ಅಶ್ವಮೇಧಕ್ಕೆ ಪೂರ್ಣ ಸಹಕಾರಿಯೇ ಹೌದಾದರೂ ಇಂತಹ ಒಂದು ಸಾಧ್ಯತೆ ಉಂಟು. ಹಾ. ಅದಕ್ಕೆ ಬೇಕಾಗಿ ಭದ್ರತೆಯ ದೃಷ್ಟಿಯಿಂದ ಕ್ಷಾಮದೂರನಾದಂತಹ ಋಷ್ಯಶೃಂಗನನ್ನು ನಾವು ಇಲ್ಲಿಯವರೆಗೆ ಕರೆತರಬೇಕು. ಅಯ್ಯ, ಏನು ಋಷ್ಯಶೃಂಗ ಅಂತ ಹೆಸರನ್ನು ಕೇಳಿದ ಮರುಕ್ಷಣವೇ ಎಲ್ಲಿಯೋ ಹೋಗಿ ಬಂದ ಅನುಭವ ಆಯ್ತಲ್ಲ ನಿನಗೆ? ನೀವು ಋಷ್ಯಶೃಂಗರವರೆಗೆ ಹೋಗಬೇಕಾಯ್ತಲ್ಲ ಅಂತ. ಹೌದು. ಯಾಕೆ? ಎಂತೆಂಥವರ ಯಾಗಕ್ಕೂ ಆಚಾರ್ಯತ್ವವನ್ನು ವಹಿಸುವಂತಹ ತಮ್ಮಂಥವರೇ ಸಂವಿಧಾನವನ್ನು ಕೊಟ್ಟ ಈ ಸ್ಥಳದಲ್ಲಿ. ಹೌದು. ಮತ್ತೆ ಅಂತರಂಗದಲ್ಲಿ ಒಂದು ಒಳ್ಳು ಒಳಗುಂದಿದ್ದು ಸತ್ಯ. ಯಾಕೆ? ಈಗಾಗಲೇ ಆಚಾರ್ಯ ಸ್ಥಾನದಲ್ಲಿ ಇರುವವರನ್ನು ಬಿಟ್ಟು ಇನ್ನೊಬ್ಬರಿಗೆ ಆಚಾರ್ಯ ಸ್ಥಾನವನ್ನು ಕೊಟ್ಟ ಪ್ರಕರಣವೂ ನಮ್ಮ ವಂಶದಲ್ಲಿ ಆಗಿ ಹೋಗಿದೆ. ಅದರ ದುರಂತವನ್ನೂ ವಂಶ ಅನುಭವಿಸಿದೆ. ಹೌದೇ ಹೌದು. ಅಂತದಲ್ಲಿ ತಾವು ಋಷ್ಯಶೃಂಗರನ್ನು ಕರೆಸಿ ಯಾಗ ಮಾಡಬೇಕು ಅಂತ ಆಡುವ ಕಾಲಕ್ಕೆ ಆ ದೇವೇಂದ್ರನೇ ಆಡುವುದನ್ನು ನಾ ಕೇಳಿದ್ದು. ವಸಿಷ್ಠರೋ ಅಥವಾ ವಾಸಿಷ್ಠರೋ ಅಥವಾ ವಸಿಷ್ಠ ಗೋತ್ರದವರು ಅವರಿಲ್ಲದ ಯಜ್ಞದ ಆಹುತಿಯನ್ನು ತಾನು ಸ್ವೀಕರಿಸಲಾರೆ. ಹೀಗೊಂದು ಮಾತವನ್ನು ದುಂಟಂತೆ. ಹೀಗೆಲ್ಲ ಆಗುವಾಗ ವಸಿಷ್ಠರೇ ಇದ್ದು ಮಾಡ್ತೀರಿ ಹೌದು ಕ್ಷಾಮದೂರನ್ನು ಋಷ್ಯಶೃಂಗ ಎಂಬ ನೆಲೆಯಲ್ಲಿ ಈ ಋಷ್ಯಶೃಂಗನನ್ನೇ ಕರೆಸಬೇಕು ಎನ್ನುವುದೊಂದು ಕಾರಣ. ಆದರೆ ತಮ್ಮನ್ನು ಹೊರತಾಗಿಸಿಯೂ ಕರೆಯಬೇಕಾದದ್ದು ಎಂಬ ನೆಲೆಯಲ್ಲಿ ತಾವು ಮಾತುಗಳನ್ನಾಡುವಾಗ ಆ ಋಷ್ಯಶೃಂಗದಲ್ಲಿ ಅಂತಹ ಮಹಿಮಾ ಸಂಪನ್ನತೆ ಒಂದು ವಿಶೇಷತೆ ಇರುವಲ್ಲಿ ಯಾರದು ಏನು ಅಂತಹ ಹಿನ್ನೆಲೆ ಇಷ್ಟು ಮುನ್ನೆಲೆಗೆ ತಮ್ಮಂಥವರ ನಾಲಿಗೆಗೆ ಬರ್ತದೆ ಅಂತ ಅಲ್ವ? ಆ ಯೋಚನೆಯಲ್ಲಿ ಸ್ವಲ್ಪ ನಾವು ಹೋದದ್ದು ಸರಿ. ರಾಜನ್ ನನ್ನನ್ನು ಹೊರತುಪಡಿಸಿ ಅವರನ್ನು ಕರೆ ಅಂತ ಹೇಳಿದ್ದಲ್ಲ. ನಾವಿದ್ದಂತೆಯೇ ಕೇವಲ ಯಜ್ಞ ಅಂತ ಹೇಳಿದ್ರೆ ಓರ್ವನೆ ಮಾಡುವುದಲ್ಲ, ನಾಲ್ವರು ಋತ್ವಿಜರು ಪ್ರಧಾನವಾಗಿ ಬೇಕು. ಆಚಾರ್ಯ, ಬ್ರಹ್ಮ, ಉದ್ಗಾರು ಅಲ್ವ? ಹಾಗಾದ್ರೆ ಇಲ್ಲಿ ಬ್ರಹ್ಮ ಯಾರು? ನಾನೇ. ನನ್ನದು. ಆದರೆ ಅಶ್ವಮೇಧ ಎನ್ನುವಂತಹ ಯಾಗ ನಡೆಯುವುದು ನನ್ನ ನಿರ್ದೇಶನದಲ್ಲಿ. ಅಲ್ಲಿ ಯಾರ ಹಸ್ತಕ್ಷೇಪವು ಋಷ್ಯಶೃಂಗರನ್ನು ನಾನು ಇಲ್ಲಿಗೆ ಕರೆಸುವ ಪ್ರಬಲವಾದ ಕಾರಣ ಒಂದು ಕ್ಷಾಮದೂರನ್ನು ಅಂತ ಹೇಳುವುದಾದರೆ, ಮತ್ತೊಂದು ಒಂದೇ ನಿನಗೆ ಮಂತ್ರ ಸೂಚಿಸ್ತೀನಿ. ಸ್ವರ್ಗಲೋಕದಲ್ಲಿ ನಡೆದಂತಹ ಒಂದು ಘಟನೆ. ಅದು ವಾಕ್ಯ ಹೇಳಿದ್ದ ಅಲ್ವೋ? ಸುರಭಿಯನ್ನು ನಮಸ್ಕರಿಸಿ ನೀನು ಮತ್ತು ಸುಮಂತ್ರ ಬರುವಾಗ ಕಾಮಧೇನು ಏನೋ ಹೇಳಿದ್ಲ. ಹಿಂದೆ ದಿಲೀಪನ ಪ್ರಕರಣದಲ್ಲಿಯೂ ಇದು ನಡೆದಿತ್ತು. ಅದು ನಮಸ್ಕಾರ ಮಾಡದೇ ದಿಲೀಪರಾಯ ಹೊರಟು ಬಂದ, ಶಾಪವಿತ್ತು. ಆದ್ದರಿಂದ ಸಂತತಿ ಆಗಿದೆ. ನಮ್ಮ ಆಶ್ರಮದಲ್ಲಿ ಬಂದು ಕಾಮಧೇನುವಿನ ಸಂತಾನವನ್ನು ಪೂಜಿಸಿ ಆ ಬಳಿಕ ಅವನು ರಘುಮಹಾರಾಜನನ್ನು ಪಡೆದ. ಇದು ಇತಿಹಾಸವಾಗಿದೆ ಅಲ್ವಾ? ಇದನ್ನು ಚೆನ್ನಾಗಿ ಬಂದಂತಹ ನೀನು ಕಾಮಧೇನುವಿನ ಸೇವೆಯನ್ನು ಮಾಡಿ ಬಂದ್ರೆ ಬರುವಾಗ ಕಾಮಧೇನು ಆಡಿದ್ಲಂತೆ ನಾರದರಲ್ಲಿ. ಪಾಪ ದಿಲೀಪನ ಸಂತತಿಯವನೇ, ಇವನಿಗೂ ಸಂತಾನ ಇಲ್ಲ, ಯೋಗ ಇಲ್ಲ. ಆದರೆ ಅದು ನಾರದರಲ್ಲಿ ಒಂದು ವಾಕ್ಯವನ್ನು ಹೇಳಿದ್ಲಂತೆ. ಏನು? ಮುಂದೆ ಋಷ್ಯಶೃಂಗ ಮಹರ್ಷಿಯನ್ನು ಕರೆತಂದು ಪುತ್ರಕಾಮೇಷ್ಟಿಯನ್ನು ದಶರಥಾಚರಿಸಿದರೆ ಪುತ್ರವಂತನಾಗುತ್ತಾನೆ ಅಂತ ಆಡಿದ್ಲಂತೆ. ಇದನ್ನು ಮೊನ್ನೆ ಸುಮಂತ್ರ ನಿನ್ನಲ್ಲಿ ಹೇಳಿದ, ನನ್ನಲ್ಲಿ ಹೇಳಿ ಶತಮಾನಗಳೇ ಕಳೆದು ಹೋಗಿದೆ. ನೀವು ಈಗ ಹೌದು. ಯಾಕೆ ಹೇಳಿತು? ನಮ್ಮದೇ ಕಾಲ. ಇನ್ನು ಋಷ್ಯಶೃಂಗ ನಿನಗೆ ಅನ್ಯನಲ್ಲ. ಸಂಬಂಧವನ್ನೇ ಆಧರಿಸಿ ಹೇಳುವುದಾದ್ರೆ ನಿನಗೆ ಅಳಿಯ. ನಿನ್ನ ಮಗಳೊಬ್ಬಳಿತ್ತು, ನೆನ್ಕೊಂಡ. ರೋಮಪಾದಾಯ ದದೌ ಅಂತ ಅಲ್ವಾ? ಶಾಂತ ಮಿತ್ರನಾದ ರೋಮಪಾದನಿಗೆ ಕೊಟ್ಟದ್ದು. ಪಾಲಿಸುವುದಕ್ಕಾಗಿ ಕೊಟ್ಟರು. ಅವಳಲ್ಲಿ ಯಾವುದೇ ಅಕ್ಕರೆ ಕೊರತೆಯಾಗಿ ಕೊಟ್ಟದಲ್ಲ. ಅದು ಮಾತೆ ಹಾಗೆ ಹುಟ್ಟಿದ್ದು ಮೊದಲು ಹೆಣ್ಣು ಗಂಡು ನಿನಗೆ ಕೊಡ್ತೇನೆ ಅಲ್ವಾ? ಅದೇ ಪ್ರಕಾರವಾಗಿ ನೀನು ನಡೆದುಕೊಂಡಿದ್ದಿ. ಹುಟ್ಟಿದಂತಹ ಹೆಣ್ಣು ಶಿಶುವನ್ನು ರೋಮಪಾದನಿಗೆ ಕೊಟ್ಟು ಅತ್ಯಂತ ಆಪ್ತನಾದಂತಹ ರೋಮಪಾದ ಮರು ಮಾತಾಡದೆ ಆ ಮಗುವನ್ನು ಪಾಲಿಸುವುದಕ್ಕೆ ತೊಡಗಿದ.
ಅಂಗದೇಶದಲ್ಲಿ ಅವನ ಆಡಳಿತ ಹ್ಮ್. ಹೇಳಿದೆಯಾ 12 ವರ್ಷ ಹ್ಮ್. ನಿರಂತರವಾಗಿ ಅಂಗದೇಶದಲ್ಲಿ ಬರಗಾಲ ಕ್ಷಾಮ ಇದು ಮನೆ ಮಾಡಿದಾಗ ಪರಿಹಾರ ಏನು ಅಂತ ಅವನು ಪುರೋಹಿತರಲ್ಲಿ ಕೇಳಿದಾಗ ಹಾ. ಅವರು ಸೂಚಿಸಿದಂತಹ ಮಾರ್ಗ ಹಾ. ಋಷ್ಯಶೃಂಗರಲ್ಲಿ ಇಲ್ಲಿಯವರೆಗೆ ಬರೆಸಬೇಕು. ಹಾ. ಋಷ್ಯಶೃಂಗರು ಇರುವುದೆಲ್ಲಿ? ಹಾ. ಶೃಂಗಗಿರಿಯಲ್ಲಿ. ಹ್ಮ್. ವಿಭಾಂಡಕ ಮಹರ್ಷಿಗಳ ಸುಪುತ್ರರಾದಂತಹ ಋಷ್ಯಶೃಂಗ ವೀತರಾಗ ಭಯ ಕ್ರೋಧ ಹ್ಮ್. ಅಂಥವರನ್ನು ಇಲ್ಲಿಯವರೆಗೆ ಕರೆತಂದಿದ್ದಾದರೆ ಆದರೆ ನಿನ್ನ ರಾಜ್ಯದಲ್ಲಿ ಆವರಿಸಿದಂತಹ ಕ್ಷಾಮ ನಿವೃತ್ತಿಯಾಗುತ್ತದೆ. ಓಹೋ. ಹಾ, ಹಾ. ಸಾಕಷ್ಟು ಪ್ರಯತ್ನವನ್ನು ನಿನ್ನ ಮಿತ್ರನಾದಂತಹ ರೋಮಪಾಲ ಮಾಡಿದಾದ್ರೆ ವಿಫಲನಾದ. ಹಾ. ಯಾಕೆ? ಅಂತರ್ಮುಖಿಯಾದಂತಹ ಋಷ್ಯಶೃಂಗನನ್ನು ಬಹಿರ್ಮುಖವನ್ನಾಗಿಸುವುದಕ್ಕೆ ಇವನ ಯಾವ ಉಪಕ್ರಮಗಳು ಪೂರಕವಾಗಲಿಲ್ಲ. ಆವಾಗ ಕೊನೆಯ ಅಸ್ತ್ರವನ್ನಾಗಿ ಇವನು ಬಳಸಿದ್ದು ಅವನ ಪಾಲಿತ ಪುತ್ರಿಯಾದಂತಹ ಶಾಂತ, ನಿನ್ನ ಮಗಳನ್ನು. ಅವಳು ಹೋಗಿ ತನ್ನ ಹಾವ ಭಾವ ವಿನೋದ ವಿಲಾಸಗಳಿಂದ ಅವನನ್ನು ಪರಿಪೂರ್ಣವಾಗಿ ವಶೀಕರಿಸಿಕೊಂಡು ವಿವಾಹವಾಗಿ ಆ ಬಳಿಕ ಅಂಗರಾಜ್ಯವನ್ನು ಪ್ರವೇಶ ಮಾಡುತ್ತಾ ಇದ್ದ ಹಾಗೆಯೇ ಸುವೃಷ್ಟಿ ಎನ್ನುವಂತಹದ್ದು ಜರುಗಿತು. 12 ವರ್ಷ ಆವರಿಸಿದಂತಹ ಭೀಕರವಾದಂತಹ ಬರಗಾಲ ದೂರವಾಗಿದೆ. ಅಂತಹ ಮಹಿಮಾ ಸಂಪನ್ನನಿದ್ದಾನೆ. ಬ್ರಹ್ಮನ ಪುತ್ರನಾದ ವಿಭಾಂಡಕ ಮಹರ್ಷಿಯ ಪುತ್ರನಾದಂತಹ ಋಷ್ಯಶೃಂಗ. ಹಾಗಾಗಿ ನಮಗೆ ಬ್ರಹ್ಮನ ಪರಂಪರೆ ಎನ್ನುವಂತಹದ್ದು ನೇರ ಸಿದ್ಧಿಯಾಗುತ್ತದೆ. ಇಲ್ಲಿ ನಾವು ಅನುಸಂಧಾನ ಮಾಡಬೇಕಾದದ್ದು ಅಶ್ವಮೇಧ ಎನ್ನುವಂತಹ ಮಹಾಕೃತು ಆದ್ದರಿಂದ ಮಧ್ಯದಲ್ಲಿ ಅನೇಕ ಇಷ್ಟಿಗಳು ಆಚರಿಸಲ್ಪಡಬೇಕಾಗುತ್ತದೆ. ಕೇವಲ ಒಂದು ವತ್ಸರ ನಾನು ಅಶ್ವಮೇಧವನ್ನು ಸಂಕಲ್ಪಿಸಿದ್ದೇನೆ ಎನ್ನುವ ಕಾರಣಕ್ಕೆ ನೀನು ಸುಮ್ಮನೆ ಕುಳಿತುಕೊಳ್ಳುವ ಹಾಗಿಲ್ಲವಲ್ಲ. ಬರುವ ಪೂರ್ಣಿಮೆ, ಆ ಬಳಿಕ ಒದಗುವ ಅಮಾವಾಸ್ಯೆ, ಇದರಲ್ಲೆಲ್ಲ ನೀನು ಇಷ್ಟಿಕ ಇದನ್ನು ಆಚರಿಸಿಕೊಂಡು ಬರಬೇಕಾಗುತ್ತದೆ. ಹಾಗಾಗಿ ಪ್ರಧಾನವಾಗಿ ಅಶ್ವಮೇಧವಾದರೂ ಇದರ ಉಪ ಅಂಗವಾಗಿ ಪುತ್ರ ಕಾಮೇಷ್ಟಿ ಇದನ್ನು ನೀನು ಆಚರಿಸಬೇಕಾಗುತ್ತದೆ. ಅದನ್ನು ಮಾಡುವರೆ ಋತ್ವಿಜರಲ್ಲಿ ಶ್ರೇಷ್ಠನಾದಂತಹ ಋಷ್ಯಶೃಂಗನೇ ಬೇಕಾಗುತ್ತದೆ. ಆದ್ದರಿಂದ ಈ ಹಿನ್ನೆಲೆ ಒಳಗೆ ಇದನ್ನೆಲ್ಲ ಆಲೋಚಿಸಿ ಮನ್ನಿಸಿ ಅವನನ್ನು ಇಲ್ಲಿಯವರೆಗೆ ಕರೆತಂದೆ ಅಂತಾದ್ರೆ ನಿನ್ನ ಸಂಕಲ್ಪ ಸಿದ್ಧಿಯಾಗುತ್ತದೆ. ಗುರುದೇವ ಓ ನೋಡಿದ್ರು ತಾವು ಆಡುತ್ತಿರುವ ಹಾಗೆ ಹ್ಮ್ ಸಕಲ ಸಂದಾಹಗಳು ಇದುವರೆಗೆ ಕಣ್ಣೀರಿಸುತ್ತಿದ್ದಂತಹ ಪತ್ನಿಯರೆಲ್ಲ ಸಂತುಷ್ಟ ಮಾನಸರಾಗಿ ತಮ್ಮ ಮುಖಾರವಿಂದ ಬಂದಂತಹ ಮಾತುಗಳನ್ನು ಮಂತ್ರದೋಪಾದಿಯಲ್ಲಿ ಸ್ವೀಕರಿಸಿ ನಮ್ಮದಾದ ಅಪೇಕ್ಷೆ ಪೂರ್ಣವಾಯಿತು ಎಂಬ ಭಾವದಲ್ಲಿ ಸಹಕಾರಿಗಳಾಗಿ ನಿಂತು ಪ್ರಾರ್ಥನೆಯಂತೆ ಋಷ್ಯಶೃಂಗರ ಆಗಮನವೂ ಆಗಿದೆ. ಅಶ್ವಮೇಧವೂ ಸಂಪನ್ನವಾಗುತ್ತಾ ಪುತ್ರಕಾಮೇಷ್ಟಿಯಲ್ಲೂ ಪುತ್ರಕಾಮೇಷ್ಟಿಯಲ್ಲೂ ಸದೇವರ ರಕ್ತೆಯಿಂದ ಸಗೆದುವನು ಭಕ್ತಿ ಬಲಗೊಳ್ಳುವುದೇ ಯಜ್ಞ ಪುರುಷೋತ್ತಮನು ಮಂತ್ರವರನೇ. ಅತ್ಯದ್ಭುತವಾದಂತಹ ಅನುಭವ. ಋತ್ವಿಜರ ಅತಿಶಯವಾದ ಮಂತ್ರ ಘೋಷಗಳ ಮಧ್ಯದಲ್ಲಿ ದೇದೀಪ್ಯಮಾನವಾಗಿ ಬೆಳಗುವಂತಹ ತ್ರೇತಾಗ್ನಿಗಳು ಉಂಡ ಹವಿರ್ಭಾಗದಿಂದ ಜ್ವಾಲ್ಯಮಾನವಾಗಿ ಬೆಳಗುತ್ತ ಈ ಅಯೋಧ್ಯೆಯ ಸೂರ್ಯವಂಶಕ್ಕೆ ಆವರಿಸಿರಬಹುದಾದಂತಹ ಅಪುತ್ರತ್ವವೆಂಬ ಕತ್ತಲನ್ನು ಕಳೆದು ಪುತ್ರತ್ವ ಎಂಬ ಹೊಸ ಬೆಳಕನ್ನು ಕೊಡುವುದಕ್ಕೆ ಸಿದ್ಧವಾಗಿ ಬೆಳಗುತ್ತೀವಿಯೋ ಎಂಬ ಹಾಗೆ ಭಕ್ತಿ ತಮ್ಮಂಥವರ ಮಾರ್ಗದರ್ಶನ, ತಮ್ಮಂಥವರ ಭವಿಷ್ಯ, ತಮ್ಮಂಥವರ ಅಪೇಕ್ಷೆ, ಆಶೀರ್ವಾದಗಳು ಫಲಗೊಳ್ಳದೆ ಇದ್ದಾವೆಯೇ ಸರಿ ಎಂಬ ಪ್ರಶ್ನೆಗೆ ಉತ್ತರ ಖಂಡಿತಕ್ಕೂ ಅದು ಸತ್ಫಲಪ್ರದಾಯಕ ಎಂಬುದೇ. ಅದು ಸತ್ಯ ಎನ್ನುವ ಹಾಗೆ ಬೆಳಗುತ್ತಿರುವಂತಹ ಯಜ್ಞ ಪೂರ್ಣಾಹುತಿಯ ಹೊತ್ತು ನೋಡಿದ್ರು. ದೇವತೆಗಳೆಲ್ಲ ಉಯಿಲಿಟ್ಟರು. ರಾವಣನ ಬಾಧೆಯಿಂದ ಈ ಭೂಲೋಕ ತತ್ತರಿಸ್ತಾ ಇದೆ ಅಂತ ಆದರೆ ಅದನ್ನ ನಿವಾರಿಸುವುದಕ್ಕೆ ವಿವಿಧ ರೂಪಗಳ ಮೂಲಕವಾಗಿ ಭೂಮಿಯಲ್ಲಿ ಅವತಾರವನ್ನೆತ್ತಿ ಕಾಲ ಕಾಲಕ್ಕೆ ಬೇಕಾದ ಧರ್ಮವನ್ನ ಎತ್ತಿ ಹಿಡಿಯುವುದಕ್ಕೆ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಅವತಾರವನ್ನ ಎತ್ತುತ್ತಾನೆ.
ಈಗ ಅಂತಹ ಸಂದರ್ಭ ಬಂದಿದೆ ಅಂತ ದೇವತೆಗಳು ಬಂದು ಹುಯಿಲನ್ನಿಡ್ತಾ ಇದ್ದಾರೆ. ರಾವಣನ ಉದಾಹರಣೆಯನ್ನ ಕೊಟ್ಟು ಆಗ ಆಡಿದ್ದಲ್ವೇ ದೇವರು. ಸರಿಯಾದ ಸಮಯ ಇದು. ಹೇಗೆ ಅವತರಣವನ್ನ ಎತ್ತಬೇಕು ಅನ್ನುವುದಾಗಿ ಯೋಚಿಸ್ತೇನೆ. ಕಾಲ ಪಕ್ವವಾಗುತ್ತಾ ಬಂತು ತದನರ್ಥ. ಒಂದೆಡೆಯಿಂದ ದೇವತೆಗಳ ಸಂಕಲ್ಪ, ಇನ್ನೊಂದೆಡೆಯಿಂದ ಋಷಿಗಣಗಳ ಸಂಕಲ್ಪ, ಮತ್ತೊಂದೆಡೆಯಿಂದ ದಶರಥನ ಪ್ರಯತ್ನ. ಇದು ಎಲ್ಲದರ ಸಮಾರೋಪ ಅನ್ನುವ ಹಾಗೆ ಪುತ್ರ ಕಾಮೇಷ್ಟಿ ಅನ್ನುವಂತಹ ಯಜ್ಞ ಈ ಹೊತ್ತಿಗೆ ಸಂಪನ್ನವಾಗುತ್ತಾ ಇದೆ. ಸಾಮಾನ್ಯವಾಗಿ ಯಾವ ದೇವತೆಯೂ ಬಂದು ಪ್ರಸಾದವನ್ನು ಕೊಡುವುದಕ್ಕಿಲ್ಲ, ಮೂರ್ತವಾಗಿ ಕಾಣಿಸುವುದಕ್ಕಿಲ್ಲ. ಆದರೆ ಇದೊಂದು ವಿಶೇಷವಾದಂತಹ ಬಗೆ ಅನ್ನುವುದನ್ನು ಪ್ರಪಂಚದಲ್ಲಿ ತೋರಿಸುವುದಕ್ಕಾಗಿಯೇ ಈ ಯಜ್ಞ ಪುರುಷನೇ ಮೈಯಾಂತು ಈ ಹೊತ್ತಿಗೆ ಯಜ್ಞದಿಂದ ಉದಿಸಿ ಆ ರಾಜನನ್ನು ಮಾತನಾಡಿಸ್ತೇನಂತೆ. ವಿಶೇಷವಾದಂತಹ ಈ ರೂಪವನ್ನ ನೋಡಿ ಭಯಗೊಳ್ಳಬೇಕಾದಂತಹ ಅನಿವಾರ್ಯತೆ ಇಲ್ಲ. ಕಪ್ಪಾದ ದೇಹ, ಮುಖವನ್ನೆಲ್ಲ ಆವರಿಸಿರುವ ಕೂದಲುಗಳು, ಕೆಂಪಾದ ಕಣ್ಣುಗಳು, ವಿಶೇಷ ಅಂತ ಭಾವಿಸಬೇಡ. ಯಜ್ಞ ಪುರುಷನಿಗೆ ಇದೇ ರೂಪ ಅಂತ ಅಲ್ಲ, ಆದರೆ ಇವತ್ತು ಧರಿಸಿದ ರೂಪಕ್ಕೆ ಈ ಕಾಣಿಕೆ. ಬಹಳ ಭಕ್ತಿಯಿಂದ ವಿನಮ್ರನಾಗಿ ಯಾವ ತೊಡಕುಗಳು ಬಾರದ ಹಾಗೆ ಮಾಡಿದಂತಹ ಪುತ್ರ ಕಾಮೇಷ್ಟಿ ಯಾಗ ಸಂಪನ್ನವಾಗುವ ಸುಮುಹೂರ್ತ ಇದೆ. ಬಂದಂತಹ ಯತಿವರ್ಯರು, ಹಿರಿಯರು, ನಾಗರಿಕರು ಎಲ್ಲರ ಸಮ್ಮುಖದಲ್ಲಿ ಆಡ್ತಾ ಇದ್ದೇನೆ. ಇದು ಚಿನ್ನದ ಪಾತ್ರೆಯಲ್ಲಿ ತಂದಂತಹ ಈ ಅದ್ಭುತವಾದಂತಹ ಪ್ರಸಾದ, ಪಾಯಸ, ರಸಾಯನ, ಇದು ದೇವ ನಿರ್ಮಿತವಾದಂತಹ ಪಾಯಸ. ದೇವತೆಗಳೆಲ್ಲರೂ ಸೇರಿ ವಿಶೇಷವಾದಂತಹ ಮಮತೆಯಿಂದ ತಯಾರಿಸಲ್ಪಟ್ಟಂತಹ ಕೊಡುಗೆಯೋಪಾದಿಯ ಪಾಯಸ. ಇದಂ ಪಾಯಸಂ ದೇವ ನಿರ್ಮಿತ. ಕೇವಲ ನಿನ್ನ ಇಷ್ಟವಾದಂತಹ ಪುತ್ರದ ಕಾಮ ಇಲ್ಲಿಗೆ ಕೊನೆಗೊಳ್ಳಬೇಕು ಅನ್ನುವುದಷ್ಟೇ ಇದರ ಉದ್ದೇಶ ಅಲ್ಲ. ಒಳ್ಳೆಯ ಬೆಳೆ ಬರಬೇಕು ಅಂತ ಆದ್ರೆ ಭೂಮಿ ಹದವಾಗಬೇಕು, ಅಲ್ಲಿರಬಹುದಾದಂತಹ ರೋಗ ರುಜಿನಗಳು ಇಲ್ಲವಾಗಿಸಬೇಕು. ಹಾಗೆಯೇ ಈ ಪ್ರಸಾದ ಪಾಯಸವನ್ನ ನಿನ್ನ ಮಡದಿಯರು ಸೇವಿಸಿದಲ್ಲಿ ಅವರ ಆರೋಗ್ಯ ವೃದ್ಧಿಯಾಗುತ್ತದೆ, ರೋಗ ರುಜಿನಗಳು ಇಲ್ಲವಾಗುತ್ತದೆ ಮತ್ತು ನಿನ್ನ ಕಾಮ ಅವರಲ್ಲಿ ಅಂಕುರಿಸುತ್ತದೆ. ಪುತ್ರ ಸ್ವರೂಪವನ್ನು ಪಡೆದುಕೊಂಡು ನಿನ್ನ ಜನರ ಸಂತತಿ ಮುಂದುವರಿಯುವುದಕ್ಕೆ ಕಾರಣವಾಗ್ತದಪ್ಪ. ಇದು 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 ಕೊಡ್ತಾ ಇದ್ದೇನೆ. ಸ್ವೀಕರಿಸಿದೆ. ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಸಾಕೇತ ಸಾಮ್ರಾಜ್ಞಿಯರು ಗರ್ಭವೊಂದೈಸಿ ಜೋಗೈಯಂ ಕಳಿಯನವ ಮಾಸ ಕೌಸಲ್ಯ ಪಡ ಕುಮಾರನ ಚೈತ್ರ ಶುಕ್ರನವಮಿಯು ಪುನರುವರುತ್ತಾರೆ ಕಟಕ
ಉತ್ಸವದಲ್ಲಿ ಸಂಸ್ಕರಿಸಿದ ಜಾತಕ ಅತ್ತಿಯನರಿಯುತ್ತಲೇ ಉತ್ಸವದಲ್ಲಿ ಸಂಸ್ಕರಿಸಿದ ಜಾತಕ ಅತ್ತಿಯನರಿಯುತ್ತಲೇ ಕೌಸಲ್ಯಾತ್ಮಜ ರಾಮನು ಆ ಕೈಗಾಸುತ್ತ ಭರತಾಖ್ಯ ಕೌಸಲ್ಯಾತ್ಮಜ ಆ ರಾಮನು ಕೈಗಾಸುತ್ತ ಭರತಾಖ್ಯ ವಾಸುರ ಲಕ್ಷ್ಮಣ ಶತ್ರುಘ್ನರು ಮಗದೇಶ ಕುವರ ಸುತರು ವಾಸುರ ಲಕ್ಷ್ಮಣ ಆ ಶತ್ರುಘ್ನ ಮಗದೇಶ ಕುವರ ಸುತರು ಕಾಲಿಕ ಬಲಗೈ ಸೇರಿದ ಹರಳದಿ ಜೋಡಿಪತಿರದಿರರು ಕಾಲಿಕ ಬಲಗೈ ಸೇರಿದ ಹರಳದಿ ಜೋಡಿಪತಿರದಿರರು ಉದ್ಯೋಗವನದು ಆಕೆಯಗೇನು ಗದತ್ತಿರುಸಾಹದಲ್ಲಿ ಗುರುದೇವ ರಾಜಂ ಹಾಗೆ ಹೋದದ್ದೆಲ್ಲ ಕನಸೋ ಹ್ಮ್ ಎಂಬ ಹಾಗೆ ಹ್ಮ್ ಎಂತಹ ವೇಗ ಅಲ್ವಾ ಅಲ್ಲ, ಕಾಲಕ್ಕೆ ವೇಗವೂ ಹೌದು, ಒಮ್ಮೊಮ್ಮೆ ಯೋಚಿಸಿದ್ರೆ ಅತ್ಯಂತ ನಿಧಾನಗತಿಯೂ ಕಾಲವೇ. ಯಾಕೆ ಕಾಲ ಕಳೆಯುವುದಿಲ್ಲಪ್ಪ ಅಂತ. ನಾನು ನಿನ್ನ ವೇಗವನ್ನು ಕಂಡು ಗಮನಿಸಿದ್ದೇನೆ ಗೊತ್ತಾ? ಹಾ. ಯಜ್ಞ ಪುರುಷ ಒಂದು ಪಾಯಸ ಮಾತ್ರ ಕೈ ಮೇಲೆ ಇಟ್ಟಲ್ಲ, ಅದು ಬಿಸಿ ಉಂಟು ಅಂತ ನೀನು ಅಷ್ಟು ವೇಗ ಪಾಕ ಮಾಡಿ. ಅಯ್ಯೋ. ನನಗೆ ಅರ್ಥ ಆಯ್ತು. ಬಿಸಿ. ಯಾಕೆ ಬಿಸಿ. ಬೆಳ್ಳಿಯ ಪಾತ್ರೆ, ಹೌದು. ಚಿನ್ನದಿಂದ ಮುಚ್ಚಲ್ಪಟ್ಟಂತಹ ಪರಿಮಾಣ, ಅಲ್ಲಿ ನಡುವೆ ಇರುವಂತಹ ಪರಮಾನ್ನ ಹ್ಮ್. ಅದನ್ನು ಪಾಲು ಮಾಡಿದ ಬಗೆಯಲ್ಲಿ ಎಲ್ಲ ನಾನು ಕಲಿಸಿದೆ. ಹಾ. ಅಲ್ವಾ? ಮತ್ತೆ? ಹೇಗೆ ಹಾ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಹ್ಮ್. ಅರ್ಧವನ್ನು ತೆಗೆದು ಕೌಸಲ್ಯ ಗೊತ್ತಾಯ್ತು ಹಿರಿಯ ಹೆಂಡತಿ. ಅಲ್ವಾ? ಹಾ. ಮತ್ತು ಉಳಿದ ಅರ್ಧದಲ್ಲಿ ಏನ್ ಮಾಡ್ತೀಯಪ್ಪ ನೋಡುವ ಕೌತು ಕೈತು ಹಾ, ನನಗೆ. ಸರಿ ಮಾಡಲಿಲ್ಲ. ಹೌದು ಹಾ. ಒಳ್ಳೆಯಪ್ಪ. ಅದರಲ್ಲಿ ಮತ್ತೆ ಅರ್ಧ ಮಾಡಿ ಮಾಡಿ ಸುಮಿತ್ರೆಗೆ ಕೊಟ್ಟೆ. ಅಲ್ವಾ? ಹೌದು. ಆ ಬಳಿಕ ಆ ಬಳಿಕ ಉಳಿದ ಅರ್ಧದ ಪಾಲಿನಲ್ಲಿ ಮತ್ತೆ ಅರ್ಧವನ್ನು ಮಾಡಿ ಹೌದು. ಕೈಕೇಯಿಗೆ ಹ್ಮ್. ಮತ್ತೆ ಉಳಿತಲ್ಲ, ಉಳಿತು. ಇದೇನು ಮಾಡ್ತೀವಿ ಅಂತ ನೋಡುವಾಗ ಮತ್ತೆ ಸುಮಿತ್ರೆಗೆ ಸಂದ್ರೆ ಅದು ಯೋಚನೆ ಬಂತು, ಸುಮಿತ್ರೆಗೆ ಕೊಡುವಂತ. ಸರಿ ಸರಿ ಆಯ್ತಲ್ಲ? ಮಧ್ಯದವಳು ಅಲ್ವಾ? ಒಳ್ಳೆಯ ಒಂದು 10 ತಿಂಗಳು ಕಳೆದದ್ದೇ ಅಯ್ಯೋ, ಗೊತ್ತಾಗಲಿಲ್ಲ. ಮೊನ್ನೆ ಪಾಯಸ ಕೊಟ್ಟ ಹಾಗೆ ಉಂಟು, ಅಲ್ವಾ? ನಿನ್ನೆ ಶ್ರೀಮಂತ ಆದಾಗ ಉಂಟು. ಉಂಟು ಆ ಸೀಮಂತೋತ್ಸವದಲ್ಲಿ ಭಾಗವಹಿಸಿದವರು ಎಲ್ಲರೂ ಇನ್ನು ಮನೆಗೆ ಹೋಗಲಿಲ್ಲ. ಅಯ್ಯೋ. ಒಂದಷ್ಟು ಜನ ತೆರಳಿ. ಛೆ, ಹಾಗಂತ ಆ, ಆ ಸಂಭ್ರಮ ಹ್ಮ್. ಅದು ಮುಗಿಯುವುದರ ಒಳಗೆ ಅದರಲ್ಲಿ ಆಡಿದ್ದು ನಾನು. ಹ? ಕನಸೋ ಎಂಬ ಭಾವದಲ್ಲಿ ಇರುವವನಿಗೆ ಇದು ನನಸು ಅಂತ ಎಚ್ಚರಿಸಿದ್ದು ಹ? ಅಂತಃಪುರದ ಒಳಗಿಂದ ಬಂದ ಮಕ್ಕಳ ಅಳು. ಅಲ್ವೋ? ಛೆ, ಛೆ, ಛೆ. ಸ್ವಾಮಿ, ಓ, ಧನ್ಯೋಸ್ಮಿ. ಮತ್ತೊಮ್ಮೆ ಮಗದೊಮ್ಮೆ ಹ್ಮ್. ತಮ್ಮ ಪಾದ ಮೂಲದಲ್ಲಿ ಹಣೆ ಚಾಚಿ ಹ್ಮ್. ಸೂರ್ಯ ವಂಶವಲ್ಲರಿ ಬಿಸಿಲೊಡೆದು ಸುಂದರ ಫಲವೋ ಪುಷ್ಪವೋ ಕಂಡು ಲೋಕಾನಂದಕ್ಕೆ ಕಾರಣ ಸ್ಥಾನದಲ್ಲಿರುವ ಹ್ಮ್. ಆ ವಸಿಷ್ಠರ ಪಾದ ಮೂಲಕ್ಕೆ ಮತ್ತೆ 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 ಆ ಮಕ್ಕಳ ಅಭ್ಯುದಯ ಹ್ಮ್. ನಿಮ್ಮ ಪಾದ ಮೂಲದಲ್ಲಿ ಸರಿ. ನಿಜವಾಗಿ ಮಲಗಿದ್ದು ಅಂತಃಪುರದ ತೊಟ್ಟಿಲಿಲ್ಲ ಅಂದರು ಆದರೂ ಅವರ ಭಾಗ್ಯೋದಯ. ಹ್ಮ್. ಆ ಮಕ್ಕಳ ಉತ್ಕರ್ಷಕ್ಕೆ ಹ್ಮ್. ನಿಜಾರ್ಥದ ತೊಟ್ಟಿಲು ತಾವು ಹ್ಮ್. ಅಪ್ಪಣೆ ಆಗುದು. ರಾಜನ್ ಓ. ನೋಡಿದೆಯಾ? ಚೈತ್ರ ಮಾಸದ ಆ. ಶುಕ್ಲ ಪಕ್ಷ ನವಮಿ ತಿಥಿ, ಪುನರ್ವಸು ನಕ್ಷತ್ರ, ಹಾ, 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 ಹಾ. ಗುರು ಅತ್ಯಂತ ಉಚ್ಚ ಸ್ಥಾನದಲ್ಲಿ ಇರಬಹುದಾದಂತಹ ಸ್ಥಿತಿ. ಹ್ಮ್. 4 ಗ್ರಹರು ಉಚ್ಚ ಸ್ಥಾನಗತರಾಗಿದ್ದಾರೆ. ಹಾ, ಹಾ, ಹಾ. ಇನ್ನು ಹ್ಮ್. ಸ್ವಕ್ಷೇತ್ರಗತನಾಗಿದ್ದಾನೆ ಚಂದ್ರಮ. ಹಾ. ಒಟ್ಟಿನಲ್ಲಿ ಹೇಳುವುದಾದ್ರೆ 5 ಗ್ರಹರು ಹ್ಮ್. ಅತ್ಯಂತ ಯೋಗದಾಯಕರಾಗಿರುವಂತಹ ಈ ಮುಹೂರ್ತದಲ್ಲಿ ಹಾ. ಹುಟ್ಟಿದವನು ಹ್ಮ್. ಮೊದಲ ಮಗ ಹಾ, ಮೊದಲ ಮಗ ಅಲ್ವಾ? ಕೌಸಲ್ಯ ಸಂಜಾತ ಕೌಸಲ್ಯ ಗರ್ಭ ಸಂಜಾತ. ಪಾಯಸದ ಅರ್ಧ ಭಾಗದಿಂದ ಉದಯಿಸಿದ. ಅವನು ಹುಟ್ಟುತ್ತಿದ್ದಂತೆ ನನ್ನಲ್ಲಿ ಆವಿರ್ಭವಿಸಿದಂತಹ ಭಾವ, ಅದಕ್ಕೊಂದು ನಾಮವನ್ನು ನಾನು ಕೊಡುವುದಾದ್ರೆ, ನಾಮಕರಣವನ್ನು ಮಾಡುವುದಾದ್ರೆ ಆದ್ರೆ ಇವನೇ ರಾಮ. ರಾಮ. ಮುನಿಗಳ ಮನಸ್ಸಿನಲ್ಲಿ ಹಂಸಲೋಪಾದಿಯಲ್ಲಿ ಚಲಿಸುತ್ತಾ ಹಾ. ಅವರ ಮನಸ್ಸಿನಲ್ಲಿ, ಅವರ ಚಿತ್ತದಲ್ಲಿ, ಅವರ ಬುದ್ಧಿಯಲ್ಲಿ ಆನಂದವನ್ನು ನೆಲೆಗೊಳಿಸುವವನು ಎನ್ನುವ ಅರ್ಥದಲ್ಲಿ ಇವನು ರಾಮ. 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 ಇನ್ನೊಮ್ಮೆ ಇದು ಮಂತ್ರ. ಮಗದೊಮ್ಮೆ ಇದು ಕೇವಲ ನಾಮವಲ್ಲಪ್ಪ, ಇದು ಮಂತ್ರ. ಇದು ಮಂತ್ರ. ರಾಮ ನೋಡಿದೆ ಮಧ್ಯಾಹ್ನದ ಹ್ಮ್. ಅಭಿಜನ್ ಮುಹೂರ್ತ, ಹಾ. ಇದರಲ್ಲಿ ಅವನ ಉದಯವಾಗಿದೆ. ಹ್ಮ್. ಮತ್ತೆ ಹ್ಮ್. ಕೇಳಿದ್ಯಾ? ಹ್ಮ್.
ಕೈಕೇಯಿಯ ಅಂತಃಪುರದಿಂದ ಮಗುವಿನ ಕೂಗು ಕೇಳಿಸ್ತಾ ಸಾಯಂಕಾಲದ ಹೊತ್ತು ಮೇಷ ಲಗ್ನ ಇದರಲ್ಲಿ ಪುಷ್ಯ ನಕ್ಷತ್ರ ಇದರಲ್ಲಿ ಹುಟ್ಟಿದವನು ಭರತ. ವಂಶವನ್ನು ಭರಿಸುವವನು ಇವನು. ಯಾವುದೇ ಅನುಮಾನಗಳು ಮನಸ್ಸು ಮಾಡಿದ್ರೆ ಶಂಖಗೋಪಾದಿಯಲ್ಲಿ ವರ್ತಿಸಬಲ್ಲ. ಮಹಾವಿಷ್ಣುವಿನ ಕರದಲ್ಲಿ ರಾರಾಜಿಸುವ ಪಾಂಚಜನ್ಯ. ಚಂದ್ರಮನನ್ನು ಕಂಡ ಕಾಲಕ್ಕೆ ಸಮುದ್ರದ ಉಕ್ಕೇರುವಿಕೆಗೂ ಭರತ. ಮೊದಲು ಹುಟ್ಟಿದವ ರಾಮಚಂದ್ರ, ಅವನನ್ನು ಕಂಡು ಉಕ್ಕೇರುವ ಭಾವದ ಭರತ. ಮರು ದಿವಸ ಸುಮಿತ್ರೆಯ ಅಂತಃಪುರದಿಂದಲೂ ಕೂಗು ಕೇಳಿಸ್ತಾ ಉಂಟು. ಎರಡು ಮಕ್ಕಳ ಪಾಯಸದ ಎರಡು ಭಾಗ ಅವಳಿ ಮಕ್ಕಳು. ಒಬ್ಬ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರು. ಆಶ್ಲೇಷ ನಕ್ಷತ್ರ ಏನನ್ನು ಸೂಚಿಸುತ್ತದೆ? ಸರ್ಪವನ್ನು ಸೂಚಿಸುತ್ತದೆ. ಇವನು ಸರ್ಪ. ಯಾವ ಸರ್ಪ? ಯಾವ ಸರ್ಪ? ನಿಧಿಯನ್ನು ಕಾಯುವ ಸರ್ಪ. ಸೂರ್ಯವಂಶದ ಭಾಗ್ಯ ನಿಧಿಯನ್ನು ಕಾಯುವ ಸರ್ಪ. ದೇವನಿಧಿ ನಮಗೊದಗಿದಂತಹ ಪ್ರಸಾದವು, ಅಂತಹ ನಿಧಿಯನ್ನು ಕಾಯುವ ಅನವರತವು, ಅವನ ಬೆನ್ನು ಬಿಡದಂತಹ ಮಹಾಸರ್ಪ. ಇವನು ಶೇಷಸ್ವರೂಪಿ ಅಂತ ನೀವು ಭಾವಿಸಿ. ಇವನಿಗೆ ಹೆಸರು ಲಕ್ಷ್ಮಣ ಅಂತ. ಲಕ್ಷಣವಾಗಿರುವಂತಹ ಈತ ಲಕ್ಷ್ಮಣ. ಮತ್ತೊಬ್ಬ ಇದ್ದಾನೆ, ಅವನಿಗೆ ಶತ್ರುಘ್ನ ಅಂತ ನಾಮಕರಣ ಮಾಡಬೇಕು ಅಂತ ಭಾವಿಸಿದ್ದೇನೆ. ಇವನು ಶತ್ರುಹರ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸಬಹುದಾದಂತಹ ಸುದರ್ಶನ ಚಕ್ರ ಯಾವ ರೀತಿ ವರ್ತಿಸ್ತದೋ ಅದೇ ರೀತಿ ವರ್ತಿಸುವುದಕ್ಕೆ ಇರುವವನು. ಆದರೊಂದು ರಾಜನು 4 ಹೆಸರನ್ನು ಸೂಚಿಸಿದ್ದೇನೆ. ಒಬ್ಬ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಆದ್ರೆ 4 ಜನರು ಶತ್ರುಹರರೇ, ಶತ್ರುಘ್ನರೇ. ಯಾವುದು? ಅಂತರಂಗದ ಶತ್ರುಗಳನ್ನು ಬಹಿರಂಗದಿಂದ ಒಂದೊದಗಬಹುದಾದಂತಹ ಶತ್ರುಗಳನ್ನು ನಿಗ್ರಹಿಸಬಲ್ಲ ಸಾಮರ್ಥ್ಯ ದೇವನಿರ್ಮಿತವಾದಂತಹ ಪಾಯಸದಿಂದ ಹುಟ್ಟಿದಂತಹ ಈ ಮಕ್ಕಳಲ್ಲಿ ಉಂಟು. ಇದರಿಂದ ಈಗಲಿಂದ ಮುಖ ನೋಡುವುದಕ್ಕೆ ಈಗೇನು ಹೆಂಡತಿ ಕೈಕೇಯಿ ಒಂದಾಡಿದ್ದು ಯಾವಾಗ ದೇವಲೋಕಕ್ಕೆ ರಥಾರೂಹಿಯಾಗಿ ಶಂಬರಾಸುರವಧ ಪ್ರಕರಣಕ್ಕೆ ಸಂಚರಿಸುವ ಕಾಲಕ್ಕೆ ಆಡಿದ್ದವಳು. ಏನು ನಿಮ್ಮ ಯೌವನ ಮರಳಿ ಬಂತು ಎಂಬ ಹಾಗೆ ಕಾಣ್ತಾ ಇದ್ದೀರಿ ಅಂತ. ಅದಲ್ಲ, ನಿಜಾರ್ಥದಲ್ಲಿ ದಶರಥನ ಯೌವನ 4 ಕಾಣುವ ಬಗೆಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಪೀಠಿಕೆಯಲ್ಲಿ ಹೇಳಿದೆಯಲ್ಲ, ಚತುರ್ಭದ್ರ. ಇದು ಚತುರ್ಭದ್ರ. ಹಾಗಾದ್ರೆ ಇನ್ನೊಂದುಂಟು, ನೋಡಲೇಬೇಕಾದ ದೃಶ್ಯ ಉಂಟು. ನಿಮ್ಮ ಮನೆಯಲ್ಲಿ ಮಾತ್ರ ಸೀಮಂತ ಆದದ್ದಲ್ಲ, ಅಲ್ಲಿಯೂ ಸೀಮಂತ, ಇಲ್ಲಿಯೂ ಸೀಮಂತ, ಅಲ್ಲಿಯೂ ನಾಮಕರಣ, ಇಲ್ಲಿಯೂ ನಾಮಕರಣ. ಯಾಕೆ ಗ್ರಹಿಸಲಿಲ್ಲ ನಾವು ಇದುವರೆಗೆ? ನಮ್ಮನ್ನು ಆಳುವ ದೊರೆಗೆ ಇನ್ನೂ ಸಂತಾನವಾಗಲಿಲ್ಲ ಎನ್ನುವ ಕಾರಣಕ್ಕೆ ಅಯೋಧ್ಯೆಯ ಅಷ್ಟೂ ನಿವಾಸಿಗಳು ತಾವು ಬ್ರಹ್ಮಚರ್ಯ ವ್ರತದಲ್ಲಿದ್ದರಂತೆ. ನೋಡಿದೆಯಾ? ನಿನ್ನ ಮಡದಿಯನ್ನು ಗರ್ಭಧರಿಸಿದ್ದಾರೆ ಅಂತ ಗೊತ್ತಾದ ಮರುಕ್ಷಣದಲ್ಲಿ ಎಲ್ಲರ ಮನೆಯಲ್ಲೂ ಪುತ್ರೋತ್ಸವದ ಸಂಭ್ರಮವನ್ನೇ ನಾವು ಕಾಣ್ತಾ ಇದ್ದೇವೆ. ಸುಮಂತ್ರ ಆಗುತ್ತಾ ಯಾವ ನೆಲೆಯಲ್ಲಿಯೂ ಮಕ್ಕಳಾಗುವುದಕ್ಕೆ ಇಲ್ಲ ಎಂಬ ಬಂಜೆಯರೂ ಕೂಡ ಹೌದು. ರಾಮ ಹುಟ್ಟಿದ ದಿನವೇ ತನಗೂ ಮಗ ಹುಟ್ಟಿದ ಅಂತ ಮರದ ಬೊಮ್ಮೆಯನ್ನು ತೊಟ್ಟಿರಲಿಟ್ಟು ಇದ್ದಾರೆ. ಅವರ ಸ್ತನದಲ್ಲಿಯೂ ಸ್ತನ್ಯ ಉದಯಿಸುತ್ತದೆ. ಇವರ ಯೋಗ್ಯತೆ ಏನು ಅಂತ ಆಲೋಚನೆ ಮಾಡು. ಜಗದಾಭಿರಾಮನಾಗುತ್ತಾನೆ, ಲೋಕಾಭಿರಾಮನಾಗುತ್ತಾನೆ, ಯಾವುದೇ ಸಂದೇಹ ಇಲ್ಲ. ಮತ್ತೆ ಯೌವನ ಮರುಕಳಿಸಿ ದಶರಥನ ಒಡ್ಡೋಲಗವನ್ನು ನೋಡುವ ಹಂಬಲ ನನಗೂ ಉಂಟು. ಪುತ್ರೋತ್ಸವದಿಂದ, ಪುತ್ರ ಕಾಮೇಷ್ಟಿಯ ಕಾಣಿಕೆಯಿಂದ ಅಯೋಧ್ಯೆ ಮಾತ್ರ ಅಲ್ಲ, ಲೋಕಕ್ಕೆ ಸಮಸ್ತಕ್ಕೂ ಒಳಿತಾಗಬೇಕು.